ಹಲೋ ವೆಲ್ಕಮ್. ನಾವು ಊರಲ್ಲಿ ಬೆಳೀತಾ ಇರುವಾಗ ಈ ನುಗ್ಗೆ ಸೊಪ್ಪಿನ ಪಲ್ಯ ಫ್ರೀಕ್ವೆಂಟಾಗಿ ಇರ್ತಿತ್ತು ನಮ್ಮ ಊರುಗಳಲ್ಲಿ. ಹಾಗೆ ನಾವು ಸಿಟಿಗೆ ಬಂದು ಬೆಂಗಳೂರಲ್ಲಿ ಬೆಳೆಯೋದು ಕಾಲೇಜು ಅಂತ ಒಂದು 10-15 ವರ್ಷ ಇರೋಕ್ಕೆ ಶುರು ಮಾಡಿದ್ಮೇಲೆ ಈ ಸೊಪ್ಪು ಸಿಗೋದೇ ಕಮ್ಮಿ ಆಗೋಯ್ತು. ಬಿಕಾಸ್ ಶಾಪಿಗೆ ಹೋಗ್ತೀವಿ, ನುಗ್ಗೆಕಾಯಿ ಇದ್ರೆ ತೊಗೊತೀವಿ ಹೊರತು ನುಗ್ಗೆ ಸೊಪ್ಪು ಇಟ್ಟಿರೋದನ್ನ ನಾನು ತುಂಬ ರೇರಾಗಿ ನೋಡಿದ್ದೀನಿ. ಲಕ್ಕಿಲಿ ಇವಾಗ ಮತ್ತೆ ನಾನಿರೋ ಮನೆ ಹತ್ರದಲ್ಲೇ ಈ ಮರ ಇದೆ. ಸೊ ನಾವೊಂದು 20 ಡೇಸ್ ಒಂದ್ಸಾದರೂ ನಮಗೆ ಸೊಪ್ಪು ಸಿಗುತ್ತೆ. ಹಾಗೆ ಪಲ್ಯಗಳು ಮಾಡ್ಕೊಂಡು ತಿಂತಾನೆ ಇರ್ತೀನಿ. ನ್ಯೂಟ್ರಿಷನಲ್ ವ್ಯಾಲ್ಯೂ ಹೇಳೋದಾದರೆ ಇದರಲ್ಲಿ 92 ನ್ಯೂಟ್ರಿಯೆಂಟ್ಸ್ ಇದೆ, 46 ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ, ಹಾಗೆ 36 ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇದೆ. ಸೊ ಎಂಡ್ಲೆಸ್ ಬೆನಿಫಿಟ್ ಸಿಗುತ್ತೆ ನಮ್ಮ ಬಾಡಿಗೆ. ನಮಗೆ ಆರೆಂಜಲ್ಲಿ ಸಿಗೋ ವಿಟಮಿನ್ ಸಿ ಆದಷ್ಟು 7 ಟೈಮ್ಸ್ ಇಲ್ಲೇ ನಮಗೆ ಈ ಸೊಪ್ಪಲ್ಲೇ ಸಿಕ್ಬಿಡುತ್ತೆ. ಸಿಟಿಗಳಲ್ಲಂತೂ ಈಗಿನ ಕಾಲದಲ್ಲಿ ಸ್ವಲ್ಪ ಸಿಗೋದು ಕಮ್ಮಿನೇ, ಬಟ್ ಸಿಕ್ಕರೆ ಮಾತ್ರ ಪಲ್ಯ ಮಾಡ್ಕೊಂಡು ತಿಂದೆ ಮಾತ್ರ ಮಿಸ್ ಮಾಡಬೇಡಿ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.